ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಕಮಿಷನ್ ಆರೋಪವನ್ನ ಮಾಡ್ತಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಹಲವು ತಂತ್ರಗಳನ್ನ ಮಾಡ್ತಿದೆ. ಆದರೆ ಅದೇ ಕಮಿಷನ್ ಆರೋಪದಲ್ಲಿ ಬಿಜೆಪಿ ಶಾಸಕ ಸಿಲುಕಿಕೊಂಡಿದ್ದಲ್ಲದೆ ಗುತ್ತಿಗೆದಾರನಿಗೆ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಅಲ್ಲದೆ ಗುತ್ತಿಗೆದಾರನಿಗೆ ಹಣ ಬಿಡುಗಡೆ ಮಾಡಿದ್ರೆ ನಿನ್ನ ಕತೆ ಮುಗಿಸ್ತೀನಿ ಅಂತ ಜೀವ ಬೆದರಿಕೆ ಹಾಕಿ ದರ್ಪ ತೋರಿದ್ದಾರೆ. ಬಾಯಿ ತೆಗೆದ್ರೆ ಭಂಡಗೇಡು, ಬಿಜೆಪಿ ಶಾಸಕನ ದರ್ಪ. ಗುತ್ತಿಗೆದಾರನ ಮೇಲೆ ಹೊಳಲ್ಕೆರೆ ಎಂಎಲ್ಎ ಚಂದ್ರಪ್ಪ ದಾದಾಗಿರಿ. ಈ ವಿಡಿಯೋ ನೋಡಿದ್ರಲ್ಲ, ಒಬ್ಬ ಎಂಎಲ್ಎ ಆದವರು ಹೀಗೆ ಮಾತಾಡಿದ್ರೆ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಿದವರ ಕತೆ ಏನಾಗಬೇಕು? ಬಿಜೆಪಿಯವರು ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡುತ್ತಲೇ ಬಂದಿದ್ದಾರೆ. ಗುತ್ತಿಗೆದಾರರಿಂದ ಶೇಕಡ 40ರಿಂದ 60ರಷ್ಟು ಕಮಿಷನ್ ಕೇಳ್ತಿರೋ ಆರೋಪವನ್ನ ಮಾಡಿ ಇಕ್ಕಟ್ಟಿಗೆ ಸಿಲುಕಿಸುವ ಯತ್ನವನ್ನ ಬಿಜೆಪಿ ನಡೆಸಿದೆ. ಇದರ ನಡುವೆ ಬಿಜೆಪಿ ಶಾಸಕ ಎಂ ಚಂದ್ರಪ್ಪ ವಿರುದ್ಧ ಕಮಿಷನ್ ಆರೋಪ ಕೇಳಿ ಬಂದಿದೆ. ಕುಮಾರಹಳ್ಳಿಗೆ ನಾನು ಬರ್ತೀನಿ ಪೂಜೆಗೆ ಯಾಕೆ ಪೂಜೆಗೆ ಬರ್ತೀನಿ ಅಂದ್ರೆ ಯಾವ್ದೋ ಬಿಟ್ಟು ಯಾವ್ದೋ ಮಾಡ್ಬಿಡ್ತಾರೆ ಅಂತ ನಾನು. ರಸ್ತೆ ಕಾಮಗಾರಿ ವಿಚಾರಕ್ಕೆ ಗುತ್ತಿಗೆದಾರ ಎನ್ಎಚ್ ದಾಸಪ್ಪ ಮತ್ತು ಹೊಳಲ್ಕೆರೆ ಶಾಸಕ ಚಂದ್ರಪ್ಪ ನಡುವೆ ವಾಗ್ವಾದ ನಡೆದಿದೆ. ಕಾಮಗಾರಿ ಕೆಲಸ ಮುಗಿಸಿ ಬಿಲ್ಗಾಗಿ ಅಲೆದಾಟ ನಡೆಸಿರೋ ದಾಸಪ್ಪ ಶಾಸಕರ ಬಳಿ ಕೆಲಸ ಮಾಡಿರೋ ಬಿಲ್ ಬಿಡುಗಡೆ ಮಾಡಿ ಅಂತ ಕೇಳಿಕೊಂಡಿದ್ದಾರೆ. ಆದರೆ ಚಂದ್ರಪ್ಪ ಅಧಿಕಾರಿಗಳ ಮೂಲಕ ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದು ಕಮಿಷನ್ ಕೊಡದೇ ಇರೋದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಪೂಜೆ ಮಾಡ್ತೀನಿ, ರಸ್ತೆ ಕಾಮಗಾರಿ ಯಾರನ್ನ ಕೇಳಿ ನೀನು ಕಾಮಗಾರಿ ಪ್ರಾರಂಭ ಮಾಡಿದೆ ಅಂತ ಅಂದರು. ನಾನು ಸ್ಥಳ ಮತ್ತು ಶಾಮಿಯಾನ ಅದೆಲ್ಲ ಅರೇಂಜ್ ಮಾಡಿ ಕಾಮಗಾರಿ ಪೂಜೆ ಮಾಡಲಿಕ್ಕೆ ಆಹ್ವಾನಿಸಿದಾಗ ಏಕ್ದಮ್ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಾಮಗಾರಿ ನಿಲ್ಲಿಸು, ಬಿಲ್ ಕೊಡಬೇಡ್ರಿ ಇವನಿಗೆ ಅಂತ ಎಡಬಲ್ಲಿ ಮತ್ತು ಸಂಬಂಧಪಟ್ಟ ಶಾಖಾಧಿಕಾರಿಗೆ ಎಚ್ಚರಿಸಿರಿ. ಹೊಳಲ್ಕೆರೆಯ ತೇಕಲವಟ್ಟಿ ಮತ್ತು ಕೊಳಲು ಗ್ರಾಮದ ನಡುವೆ ಗುತ್ತಿಗೆದಾರ ದಾಸಪ್ಪ 3.5 ಕಿಲೋಮೀಟರ್ ರಸ್ತೆ ಕಾಮಗಾರಿ ನಡೆಸಿದ್ದಾರೆ. ಟೆಂಡರ್ ಮೂಲಕ ಎಸ್ಟಿ ಮೀಸಲು ಗುತ್ತಿಗೆ ಕೆಲಸವನ್ನ ಕೈಯಿಂದ ಬಂಡವಾಳ ಹಾಕಿ ರಸ್ತೆ ಮಾಡಿದ್ದಾರೆ. ಆದರೆ ರಸ್ತೆ ಕಾಮಗಾರಿಗೆ ಬಂಡವಾಳ ಹಾಕಿದ ಹಣ ಬಾರದೇ ಇರೋದಕ್ಕೆ ದಾಸಪ್ಪ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಪೂಜೆಯ ವೇಳೆ ಚಂದ್ರಪ್ಪ ಮತ್ತು ದಾಸಪ್ಪ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ಎಡಬಲ್ಲಿ ರವಿಕುಮಾರ್ಗೆ ಪೇಮೆಂಟ್ ಮಾಡಿದ್ರೆ ನಿನ್ನ ಕಥೆ ಮುಗಿಸ್ತೀನಿ ಅಂತ ಎಂಎಲ್ಎ ಚಂದ್ರಪ್ಪ ಆವಾಜ್ ಹಾಕಿದ್ದಾರೆ. ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಮಾಡುತ್ತಿದ್ದಾರೆ. ಇದರ ನಡುವೆ ಬಿಜೆಪಿ ಶಾಸಕರೇ ಅಧಿಕಾರಿಗಳ ಮೂಲಕ ಕಮಿಷನ್ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಅಧಿಕಾರಿಗಳಿಗೆ ಧಮಕಿ ಹಾಕಿರೋ ವಿಡಿಯೋ ಕೂಡ ವೈರಲ್ ಆಗ್ತಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.